ಶರತ್ ನ್ಯೂಸ್ ಪತ್ರಿಕೆಯಿಂದ ಇವತ್ತು ಈ ಒಂದು ನ್ಯಾನೋ ಸಮ್ಮೇಳನಕ್ಕೆ ಬಂದಿದೆ. ನ್ಯಾನೋ ಸಮ್ಮೇಳನವು ಹೋಟೆಲ್ ಲಲಿತ್ ಅಶೋಕ್ನಲ್ಲಿ 2 ದಿವಸ ನಡೀತಾ ಇದೆ. ಇವತ್ತು ಮತ್ತು ನಾಳೆ 2ನೇ ತಾರೀಕು ಮತ್ತು 3ನೇ ತಾರೀಕು. ಇದೀಗ ತಾನೇ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಈಗ ಎಲ್ಲ ಒಂದು ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ದೇಶ ಮತ್ತು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿಗೆ ಈ ಒಂದು ನ್ಯಾನೋ ಸಮ್ಮೇಳನಕ್ಕಾಗಿ ಜನರು ಆಗಮಿಸಿದ್ದಾರೆ. ಇಲ್ಲಿ ಏನು ವಿಶೇಷವಾಗಿ ಅಂತಂದರೆ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಹೆಚ್ಚಾಗಿ ವೈಜ್ಞಾನಿಕ ತಂತ್ರಜ್ಞಾನದ ಕುರಿತು ಅಪಾರವಾದ ಒಂದು ಜ್ಞಾನ ಬರಲಿ ಅಂತಕ್ಕಂಥ ಒಂದು ಕಾರಣದಿಂದ ಈ ಒಂದು ನ್ಯಾನೋ ಟೆಕ್ನಾಲಜಿಯನ್ನು ಸರ್ಕಾರ ಏರ್ಪಡಿಸಿದೆ. ಆದ್ದರಿಂದ ಇಲ್ಲಿ ಏನು ಬರ್ತಕ್ಕಂಥ ಸಾರ್ವಜನಿಕರೇನೇ ವಿಸಿಟರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ವೈದ್ಯಕೀಯ ಕ್ಷೇತ್ರ, ಕೃಷಿಗಾರಿಕೆ, ತಂತ್ರಜ್ಞಾನ ಹೀಗೆ ಬೇರೆ ಬೇರೆ ರೀತಿಯಾದ ಎಲ್ಲ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ನಮಗೆ ದೊರೆಯುತ್ತಾ ಇದೆ. ನಾವು ಕೂಡ ಸಂಪೂರ್ಣವಾದ ಈ 2 ದಿವಸದ ಚಿತ್ರಣವನ್ನು ಒಂದು ವರದಿ ಮಾಡ್ತೀವಿ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಒಂದು ಮಾಹಿತಿಯನ್ನು ಕ್ಷಣಕ್ಕೂ ಕೂಡ ನಾವು ಕೊಡುವ ಮಾಹಿತಿಯನ್ನು ವೀಕ್ಷಣೆ ಮಾಡಬೇಕಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಮನವಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಇಂಡಿಯಾ ನ್ಯಾನೋ 2024 ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಆಗಮಿಸಿದ್ದು ತಾವು ಇಲ್ಲೇ ನೋಡ್ತಾ ಇದ್ದೀರಿ. ಜನನಿಬಿಡ ಪ್ರದೇಶವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡೋ ಎಲ್ಲರೂ ಇದರ ಉಪಯೋಗ ಮಾಡಿಕೊಳ್ಳಿ ಅಂತ ನಮಸ್ಕಾರಗಳು.